ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಚಾಲಕ ಶಕ್ತಿಯಾಗಿದ್ದವರು ಅಂತ ಹೇಳಿದ್ರೆ ಅದು ಚೆನ್ನಮ್ಮ ಅವರು ವಿಧಿವಶರಾದರು, ಕಾಲವಾಗಿದ್ದಾರೆ. 89 ವರ್ಷ ವಯಸ್ಸಾಗಿದ್ದವರಿಗೆ ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಅಂತಿಮ ದರ್ಶನಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಕೂಡ ಆಗ್ತಾ ಇದೆ. ಬೆಳಗ್ಗೆ 11:30 ಅಷ್ಟೊತ್ತಿನ ನಂತರ ಹೊಳೆನರಸೀಪುರಕ್ಕೆ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಹರದನಹಳ್ಳಿಯಲ್ಲಿ ಮರಳಿ ಮಣ್ಣಿಗೆ ಹೋಗ್ತಾರೆ ಚೆನ್ನಮ್ಮ ಅವರ ಗುಣಗಾನವನ್ನು ನಾವು ನಿರಂತರವಾಗಿ ನಿನ್ನೆಯಿಂದ ಮಾಡ್ತಾ ಇದ್ವಿ. ಕಾರಣ ಇಷ್ಟೇ ನೋಡಿ, ಯಾವುದೇ ವ್ಯಕ್ತಿ ಸತ್ತಾಗ ನಾವು ಅವರ ಗುಣಗಾನ ಮಾಡೋದು ಅವರ ಆತ್ಮಕ್ಕೆ ಕೊಡುವಂತಹ ಗೌರವದ ಕಾರಣಕ್ಕೋಸ್ಕರ. ಅಷ್ಟು ಮಾತ್ರ ಅಲ್ಲ, ಅವರ ಬದುಕು ನಮಗೂ ಪಾಠ ಆಗಬೇಕು ಅನ್ನೋ ವಿಚಾರದಲ್ಲಿ. ಮತ್ತು ಜನ ನಮ್ಮನ್ನು ನೆನಪಿಟ್ಕೊಳ್ಳೋದು ನಮ್ಮ ಸಂಪತ್ತಿನಿಂದ ಅಲ್ಲ, ನಮ್ಮ ಸದ್ಗುಣ ಮತ್ತು ಪರೋಪಕಾರದಿಂದ ಅನ್ನೋ ಕಾರಣಕ್ಕೆ ಅವರ ಒಳ್ಳೆಯ ಗುಣಗಳ ಬಗ್ಗೆ ನಾವು ನೆನೆಯೋ ಕೆಲಸ ಮಾಡ್ತಾ ಇದ್ವಿ. ಅವರ ವ್ಯಕ್ತಿತ್ವ ಎಂಥದ್ದು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ರೀತಿಯಲ್ಲಿದ್ದರು ಮತ್ತು ಸೌಮ್ಯ ಮೂರ್ತಿಯಾಗಿದ್ದರು. ಹಾಗೂ ಪತಿಯ ಪ್ರತಿ ಯಶಸ್ಸಿನಲ್ಲೂ ಸಮಪಾಲು ತನಗಿದ್ರೂ ಕೂಡ ಯಾವತ್ತೂ ಆ ಪಾಲು ನನಗೆ ಬೇಕು, ಕ್ರೆಡಿಟ್ ಬೇಕು ಅಂತ ಯಾವತ್ತೂ ಕೇಳದವರಲ್ಲ. ಹೀಗಾಗಿ ಅವರ ಮೇಲಿದ್ದಂತಹ ಗೌರವ ದ್ವಿಗುಣವಾಗ್ತಿದೆ. ದೇವೇಗೌಡರು ಸರ್ಗೆ, ಕುಮಾರಣ್ಣ ಮತ್ತು ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದು ಭಾಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಾಗೆ ನೂರಾರು ಮಕ್ಕಳನ್ನು ಸಾಕಿ ಚೆನ್ನಾಗಿ ಬೆಳೆಸಿದಂಥ ತಾಯಿ. ಸೊ ಆತ್ಮಕ್ಕೆ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ನೋವು ಭರಿಸೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ದಂಪತಿಗಳು ಹೇಗಿರಬೇಕು ಅಂತ ಈ ದಂಪತಿಗಳನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗುತ್ತೆ. ಎಲ್ರಿಗೂ ಬಹಳ ಆದರ್ಶವಾದಂಥ ದಂಪತಿಗಳು. ಪ್ರತಿ ಹಂತದಲ್ಲೂ ಒಬ್ಬರಿಗೊಬ್ಬರು ಆ ಪ್ರೀತಿಯಲ್ಲಿ ಕೊರತೆ ಇಲ್ಲದೆ ಅನ್ಯೋನ್ಯವಾಗಿ ಬದುಕಿ ಬಾಳಿದಂಥ ಅದ್ಭುತವಾದ ದಾಂಪತ್ಯ ಬದುಕು ಅಮ್ಮ ಅವ್ರದ್ದು. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನಿಗೆ ಅಹಂಕಾರ, ಗರ್ವ ಎಲ್ಲ ಬರೋ ಸಹಜ. ಆದರೆ ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತೊಗೊಳಕ್ಕೆ ಬರ್ತಾಯಿದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ, ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು ನನಗೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ರೀತಿಯ ಬದುಕು ಈ ದೇಶದ ಎಲ್ಲ ಹೆಣ್ಣುಮಕ್ಕಳು ಬದುಕಬೇಕು ಅನ್ನೋದು ನನ್ನ ಆಸೆ. ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 35 ಸಾವು ಎಷ್ಟು ತಾಯಿಂದ್ರಿಗೆ ಸಿಗೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾಯಿದ್ದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ಏನು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ, ಕುಮಾರಣ್ಣಗೆ, ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಡು ಕಣ್ಣಂತ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು. ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ
ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾವು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀವಿ. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿಯಲ್ಲಿ ಪ್ರಾಯಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಒಬ್ಬ ನೀರಾವರಿ ತಜ್ಞನಾಗಿ ಅವರು ಕೊಟ್ಟಂಥ ಕೊಡುಗೆ ಅಪಾರ. ರಾಜ್ಯದ ನನಗೂ ಕೂಡ ಆ ತಾಯಿಯವರ ಸಂಪರ್ಕ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು, ಮದುವೆಗಳಿಗೂ ಎಲ್ಲಗೂ ಕೂಡ ತಪ್ಪದೇ ಬರ್ತಾಯಿದ್ರು ಆ ತಾಯಿಯವರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲುವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನು ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆಗೆ, ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ